ಜಾತಿ ಗಣತಿ ಸಮೀಕ್ಷೆಯಲ್ಲಿ ಗೊಂದಲ ಸೃಷ್ಟಿಯಾಗಿರುವಂತಹ ಹಿನ್ನೆಲೆ ಡಿಸಿಸಿಒಗಳ ಜೊತೆಗೆ ಸಿಎಂ ವಿಡಿಯೋ ಸಂವಾದವನ್ನು ನಡೆಸ್ತಾ ಇದ್ದಾರೆ. ಮನೆಗಳನ್ನು ಕೂಡ ಸರ್ವೆ ಮಾಡಿ ಅವರ ಸಾಮಾಜಿಕ ಶೈಕ್ಷಣಿಕ ವಿಚಾರಗಳನ್ನು ತಿಳ್ಕೊಂಡು ನಿಗದಿತ ಅವಧಿನಲ್ಲಿ ಮುಗಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಆಮೇಲೆ ಆನ್ಲೈನ್ನಲ್ಲಿ ಕೂಡ ಸರ್ವೆ ಅವರ ಇನ್ಫಾರ್ಮೇಷನ್ ಏನೇನು ಕೊಡಲಿಕ್ಕೆ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಇದೆ ಆ ಮಾಹಿತಿಯನ್ನು ಕೊಡಬಹುದು. ಆಮೇಲೆ ಒಂದು ವೇಳೆ ಮನೆಗಳು ಬೀಗ ಹಾಕಿದರೆ, ಬೀಗ ಹಾಕೊಂಡು ಕೆಲಸದಲ್ಲಿ ಹೋಗಿದ್ರೆ ಅಲ್ಲಿ ಸ್ಟಿಕರ್ನ ಅಂಟಿಸೋದು, ಇಂಥ ದಿನ ಬಂದಿದ್ದೋ, ನೀವು ಇರಲಿಲ್ಲ, ಮತ್ತೆ ಇಂಥ ದಿನ ಬರ್ತೀವಿ, ನೀವು ದಯಮಾಡಿ ಇರಬೇಕು ಅಂತೇಳಿ ಕಾಂಟ್ಯಾಕ್ಟ್ ನಂಬರು ಕೂಡ ಇಟ್ಟಿರ್ತೀವಿ. ಆ ಸ್ಟಿಕ್ಕರ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ನಿನ್ಗೆ ಅರ್ಥ ಆಯ್ತೇನಪ್ಪ? ನನ್ನೇ ನೋಡ್ತಾ ಇದೆಯಲ್ಲ ನೀನು. ಯಾರು ಈಗ ಗುಡ್ಡ ಪ್ರದೇಶಗಳಲ್ಲಿ, ದೂರದ ಗುಡ್ಡಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದ್ದಾರಲ್ಲ, ಅವರು ಇಂಥ ಕಡೆ ಎನ್ಯುಮರೇಟರು ಸಿಗ್ತಾರೆ, ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾರೆ, ಅಲ್ಲಿ ಬಂದು ಅವರು ಮಾಹಿತಿಯನ್ನು ಕೊಡಬಹುದು. ಗುಡ್ಡ ಪ್ರದೇಶಗಳಿರ್ತವೆ, ಅಲ್ಲಿ ಒಂದು ಮನೆ ಎರಡು ಮನೆ ಈ ಥರ ಎಲ್ಲ ಇರ್ತವೆ, ಭಾಳ ದೂರದಲ್ಲಿ ಇರ್ತವೆ. ಅಂಥವರೆಲ್ಲ ಶಾಲೆಗೆ ಬಂದು ಕೊಡಬಹುದು, ಆನ್ಲೈನ್ ಮೂಲಕ ಕೊಡಬಹುದು. ಸಂಪರ್ಕ ವ್ಯವಸ್ಥೆ ಇರೋದಿಲ್ಲ ಅವರಿಗೆ. ಅಂಥವ್ರಿಗೆ ಮಾತ್ರ ಈ ಥರದ ಫೆಸಿಲಿಟಿನ, ಸೌಕರ್ಯನ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಸೊ ಪತ್ರಿಕೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಟೀಚರ್ಗಳು ರೆಸಿಸ್ಟೆನ್ಸ್ ಇದೆ, ಅವ್ರು ತಪ್ಪು ತಿಳುವಳಿಕೆಗಳಿಂದ ಮಾಡ್ತಾ ಇದ್ರು. ಅದು ಬಿಟ್ಟರೆ ಎಲ್ಲೂ ಕೂಡ ರೆಸಿಸ್ಟೆನ್ಸ್ ಇಲ್ಲ. ಒಂದು ವೇಳೆ ರೆಸಿಸ್ಟೆನ್ಸ್ ಮಾಡಿದ್ರೆ, ಕೋಆಪ್ರೇಟ್ ಮಾಡದೆ ಹೋದರೆ ಅಂಥವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಸೊ ಜಿಲ್ಲಾಧಿಕಾರಿಗಳು ಈ ವಿಷಯವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ನಿಗದಿತ ಅವಧಿನಲ್ಲಿ ಸರ್ವೆ ಮಾಡಬೇಕು. ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಜಿಲ್ಲಾ ಮಂತ್ರಿಗಳಿಗೂ ಕೂಡ ನಿನ್ನೆ ಹೇಳಿದ್ದೀನಿ ಕ್ಯಾಬಿನೆಟ್ನಲ್ಲಿ. ಅವರು ಕೂಡ ಕೋಆರ್ಡಿನೇಟ್ ಮಾಡ್ಕೊಂಡು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಆಯಾ ಜಿಲ್ಲೆಯಲ್ಲಿ ಸಹಕರಿಸಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದೀನಿ. ಸೊ ಒಟ್ಟಾರೆಯಾಗಿ ಸೋಶಿಯೋ ಎಜುಕೇಷನಲ್ ಸರ್ವೆ of all the people, of all the population of the state. To be conducted. ಇನ್ನು ಉಳಿದಿರೋ
ಉಳಿದ ದಿನಗಳಲ್ಲಿ ಮಾಡಬೇಕು. ಇನ್ನು 11 ದಿನ ಇದೆ, 11 ದಿನದಲ್ಲಿ ಮಾಡಿ ಮುಗಿಸ್ಬೇಕು. ಹೇಳಿದ್ದು 4 ದಿನ ಲ್ಯಾಪ್ಸ್ ಆಗಿಲ್ಲ, ಮಾಡ್ತಾ ಇದ್ರು. ದೇ ಆರ್ ಡೂಯಿಂಗ್ ಇಟ್. ಕೆಲವೆಲ್ಲ ಸ್ಮಾಲ್ ಇಶ್ಯೂಸ್ ಇದ್ದು ಅದನ್ನೆಲ್ಲ ಸೆಪರೇಟ್ ಮಾಡಿದ್ದಾರೆ. ಇದು ಗೋನ್ ಸ್ಪೀಡ್ ವಿತ್ ಇನ್ ದಿ ಟೈಮ್ ಕಂಪ್ಲೀಟ್ ಮಾಡ್ತಾರೆ. ನಂಬರ್ ಹೇಳಕ್ತಾ ಇರಲಿಲ್ಲ. ಗುಡ್ ನಂಬರ್. ಎಲ್ಲ ಬೆಂಗಳೂರಿನಲ್ಲಿ ಕೂಡ ಕಡಿಮೆ ಆಗಿತ್ತು, ಅಲ್ಲೂ ಕೂಡ ಪ್ರಾರಂಭವಾಗ್ತದೆ. ಇವತ್ತಿನಿಂದ ಅಲ್ಲೂ ಕೂಡ ಸೀರಿಯಸ್ ಆಗಿ ನಡೀತದೆ. ಅಲ್ಲ, ಅವರಂತಲ್ಲ, ಯಾರು ಬೇಕಾದ್ರೂ ಭಾಗವಹಿಸ್ಬೋದು ಆನ್ಲೈನ್. ನೀವು ಆನ್ಲೈನ್ ಬರ್ಬೋದು. ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿ ಆನ್ಲೈನ್. ನೀವು ಸೆಲ್ಫ್ ಕೊಡ್ಬೋದು. ಹೌದಪ್ಪ, ಅದನ್ನೆಲ್ಲ ಮಾಡ್ತಾರೆ. ವಾಟ್ ಎವರ್ ಕಂಡೀಷನ್ಸ್ ಇಂಪೋಸ್ಡ್ ಬೈ ದಿ ಕೋರ್ಟ್, ಆನರಬಲ್ ಕೋರ್ಟ್, ದೇ ವಿಲ್ ಬಿ ಫಾಲೋಡ್. ಈಗ ನಾನು ಹೇಳಿರೋದು ಅಷ್ಟು ದಿನದೊಳಗೆ 7ನೇ ತಾರೀಕು ಒಳಗಡೆ ಮುಗಿಸ್ಬೇಕು ಅಂತ. ನೀನು 4 ದಿನ ಎಕ್ಸ್ಟ್ರಾ ಕೊಡ್ತೀರಾ ಅಂತ ಹೇಳ್ತೇನೆ. ನೋ ಕ್ವಶನ್ ಆಫ್ ಎಕ್ಸ್ಟೆನ್ಷನ್. ಇದರಲ್ಲೇ ಸ್ಪೀಡಪ್ ಮಾಡಬೇಕು. ಎಲ್ಲ ಸ್ಟಾರ್ಟ್ ಆಗಿದೆ, ಎಲ್ಲವೂ ಸ್ಟಾರ್ಟ್ ಆಗಿದೆ. ಇವತ್ತಿನಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ಆಗುತ್ತೆ. ಯಾವ್ಯಾವ ಜಿಲ್ಲೆ ಬೆಂಗಳೂರಿನಲ್ಲಿ ಭಾಳ ಕಡಿಮೆ ಆಗಿತ್ತೆ ನಿಜ, ಬೆಂಗಳೂರು ನಗರದಲ್ಲಿ. ಇವತ್ತಿನಿಂದ ಅಲ್ಲೂ ಕೂಡ ಪ್ರಾರಂಭ ಆಗುತ್ತೆ. ಬೆಂಗಳೂರು ವಿಚಾರಕ್ಕೆ ಬಂದರೆ 29ನೇ ತಾರೀಕು ತರಬೇತಿ ಕೊಡ್ತಾ ಇದೀವಿ ನಾವು ಒಂದಷ್ಟು ಜನಕ್ಕೆ. ಅವಾಗಿಂದ ಶುರುವಾಗುತ್ತೆ. ಯಾರು ಹೇಳಿದ್ದು? ಅದಕ್ಕೆ ಅಂದರೆ GBA ಇಲ್ಲ ಡಿ ಸಿ ಬೆಂಗಳೂರು ನಗರ ಜಿಲ್ಲೆ ಶುರು ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಅದ್ರ ಬೇರೆ ದಿನ ಹೇಳೋಣ ನಡಿ. ಯಾವ ಟಿವಿ ಚಾನಲ್ ನೀನು? TV9 ನಡಿ ಸರ್. ಅದು ಬೇರೆ, ಇದಕ್ಕೂ ಸಂಬಂಧ ಇಲ್ಲ, ನಡಿ ಸರ್. ಓಕೆ ಸರ್, ಓಕೆ. ಇದು ಅದನ್ನು ಬೇರೆ ದಿನ ಹೇಳೋಣ, ನಡಿಯಪ್ಪ. ನೀನು ಇಂಗ್ಲೀಷ್ನವಳ. ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಅದರದ್ದೆಲ್ಲ ಸಂಪೂರ್ಣ ಗೌರವಧನವನ್ನು ಬಿಡುಗಡೆ ಮಾಡಿದ್ದೀವಿ. ಯಾರಿಗೂ ಅನುಮಾನ ಇಲ್ಲದ ರೀತಿಯಲ್ಲಿ ಈ ಸರ್ವೆ ಕಾರ್ಯಕ್ಕೂ ಕೂಡ ಗೌರವಧನವನ್ನು ಎನ್ಯುಮರೇಟರ್ಸ್ಗೆ, ಗಣತಿದಾರರಿಗೆ ಕೊಡ್ತೇವೆ, ರಿಲೀಸ್ ಮಾಡಿದ್ದೇವೆ. There are some technical issues. All those issues will have to be resolved. Almost sorted out. So the survey work will be completed in full pledge from today. All the DCs and CEOs of the district been instructed seriously. This work should be taken up very seriously and it should be completed within the stipulated period. Thank you. ಸರ್ ಇದಕ್ಕೆ ಹೊರತಾಗಿ ವೀರೇಂದ್ರ ಹೆಗ್ಗಡೆ ಅವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು, ಸರ್ಕಾರ ಒಳ್ಳೇದು ಮಾಡಿದೆ ಅಂತ ಇವತ್ತು ಧರ್ಮಸ್ಥಳದಲ್ಲಿ. ನಾವು ಯಾವಾಗಲೂ ಒಳ್ಳೇದೇ ಮಾಡೋದು, ಕೆಟ್ಟದ್ದು ಯಾವಾಗಲೂ ಮಾಡೋದು.